ಥರ ಮೆಟ್ಲಿಂಗ್ ರೋಡು, ಜಸ್ಟ್ ತಾರ್ ರೋಡಿಂದ 50 ಅಡಿ ಕಾಣಿಸ್ತಿದೆಯಲ್ಲ, ಅದೇ ಊರು ಪಕ್ಕದ ಜಾಗ. 3 ಎಕರೆ 2 ಕುಂಟೆ. ಇದೇನು ಬರುತ್ತೆ ಇದಕ್ಕೆ, ಇಲ್ಲಿ ಒಂದು ಸೈಡು 22 ಕುಂಟೆ ಬರುತ್ತೆ, ಲೆಫ್ಟ್ ಸೈಡು. ಬಲಗಡೆ ಇದೇನು ಕಾಣಿಸ್ತದೆ ಉದ್ದಕ್ಕೂ ಫ್ರಂಟೇಜೇ, ಇದು ನಿಮಗೆ ರೋಡ್ ಫ್ರಂಟೇಜೇ ಒಂದು 400 ಚದರ ಅಡಿ ಬರುತ್ತೆ. ಊರು ಪಕ್ಕದ ಜಾಗ. ಇಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡು ಇರ್ತೀನಿ ಅನ್ನೋರಿಗೆ ಸೇಫ್ಟಿ ಜಾಗ. ಇದರಲ್ಲಿ 1 ಎಕರೆ ಬೇಕಾ, 2 ಎಕರೆ ಬೇಕಾ, ಅಥವಾ 20 ಕುಂಟೆ ಬೇಕಾ, ಎಷ್ಟು ಬೇಕಾದರೂ ಮೆಜರ್ಮೆಂಟ್ ಮಾಡಿಕೊಡ್ತೀವಿ. ಒಂದು ಸೈಡು ಈಗಾಗಲೇ ಅಳತೆ ಅದ್ಬಸ್ತಾಗಿದೆ, ನೋಡ್ಬೋದು. ಅವ್ರದ್ದು ಪೊಸಿಷನ್ಗೆ ಅವರು ಬೇಲಿ ಕಲ್ಲು ಹಾಕ್ಕೊಂಡು ಬೇಲಿ ಮಾಡ್ಕೊಂಡಿದ್ದಾರೆ. ಇದು ಈ ಥರ ಮೆಟ್ಲಿಂಗ್ ರೋಡು ಸುತ್ತಲೂ ನೋಡ್ಬೋದು ನೀವು. ಒಳ್ಳೆ ನೀರಾವರಿ ಪ್ರದೇಶ, ಎಲೆಕ್ಟ್ರಿಕ್ ಕನೆಕ್ಷನ್ ಕೂಡ ಹತ್ತಿರದಲ್ಲಿದೆ. ಕೆಂಪು ಮಣ್ಣು ನೋಡಿ, ಎದುರುಗಡೆ ಹತ್ರದೊಂದು ಒಳ್ಳೆ ಬೆಟ್ಟದ ವ್ಯೂ ಸಿಗುತ್ತೆ. 20 ಗುಂಟೆ ಬೇಕಾ, 1 ಎಕರೆ ಬೇಕಾ, 1.5 ಎಕರೆ ಬೇಕಾ, 2 ಎಕರೆ ಬೇಕಾ, ಇಲ್ಲ ಟೋಟಲ್ ಲಂಸಮ್ಗೆ ತಗೊತೀರಾ, ಹೆಂಗೆ ಬೇಕಾದ್ರೂ ಕೊಡ್ತೀವಿ. ಈ ಥರ ಕೆಂಪು ಮಣ್ಣು, 3 ಎಕರೆ 2 ಕುಂಟೆ. ನ್ಯಾಷನಲ್ ಹೈವೇಯಿಂದ ನಿಮಗೆ 4 ಕಿಲೋಮೀಟ್ರ್ ಆಗುತ್ತೆ. ಅಲ್ಗೂರಿಂದ 15 ಕಿಲೋಮೀಟ್ರು. ಬೆಂಗಳೂರು ಸೆಂಟ್ರಲಿಂದ ಎಕ್ಸಾಕ್ಟ್ ಆಗಿಲಿಗೆ 98 ಕಿಲೋಮೀಟ್ರ್ ಆಗುತ್ತೆ. 3 ಎಕರೆ, ಇದು 22 ಕುಂಟೆ ಒಂದು ಪೀಸು. ಇನ್ನುಳಿಕೆ 2.5 ಎಕರೆ ಇದು. ಊರ ಪಕ್ಕದ ಜಾಗ ನೋಡ್ಬೋದು. ಇಲ್ಲೆಲ್ಲ ಸುತ್ತಲೂ ಮನೆಗಳಿದೆ. ಇದು ಫ್ಯೂಚರಲ್ಲಿ ಟಾರ್ ಆಗುತ್ತೆ. ಈಗ ಆಲ್ರೆಡಿ ಚರಂಡಿ ಮಾಡಿದ್ದಾರೆ. ಕೆಂಪು ಮಣ್ಣು. ಇದು ಮಳವಳ್ಳಿ ತಾಲೂಕು, ಅಲ್ಗೂರು ಹೋಬಳಿ. ನೋಡಿ, ಹಿಂದೆಗಡೆ ನೋಡ್ಬೋದು ನೀವು. ಆ ಕಡೆ ಜಮೀನವರು ಅವ್ರದ್ದು ಅದ್ಬಸ್ ಮಾಡಿಕೊಂಡು ತಂತಿ ಬೇಲಿ ಹಾಕ್ಕೊಂಡಿದ್ದಾರೆ ಅವರು. ಇದು ಕೂಡ ಅದ್ಬಸ್ತಾಗಿ ಲೀಗಲೆಲ್ಲ ತಗೊಂಡು ಡೈರೆಕ್ಟ್ ರಿಜಿಸ್ಟ್ರಿಗಿರುವಂಥ ಪ್ರಾಪರ್ಟಿ. ಅಲ್ಗೂರು ಹೋಬಳಿ, ಮಳವಳ್ಳಿ ತಾಲೂಕು, 3 ಎಕರೆ 2 ಕುಂಟೆ. ಇದು 22 ಕುಂಟೆ ಬೇಕಾದ್ರೂ ಸಿಗುತ್ತೆ. ಒಂದು ಸೈಡಿಗೆ 2.5 ಎಕರೆ. 3 ಜನ 4 ಜನ ಬೇಕಾದ್ರೆ ಶೇರಿಂಗ್ ಬೇಸಿಸಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಲೀಗಲ್ ಓಪನ್ ಇರುವಂಥ 3 ಎಕರೆ 2 ಕುಂಟೆ.